ಹಾಯ್ ಹಲೋ ನಮಸ್ಕಾರ, ದಿಸ್ ಈಸ್ ಭರತ್ ಅಭಿನವ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರೆಂಡಿ ಬೈಟ್ಸ್. ರಾಮನ ಅವತಾರ ವಿಕಾಸ್ ಪಂಪಾಪತಿ ಡೈರೆಕ್ಟ್ ಮಾಡಿರೋ ಮೊದಲನೇ ಚಿತ್ರ ರಾಮನ ಅವತಾರ. ಮೊದಲು ನಾಟಿ ಫ್ಯಾಕ್ಟ್ರಿ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ನ 7 ವರ್ಷ ಹಿಂದನೇ ಸ್ಟಾರ್ಟ್ ಮಾಡಿರೋ ವಿಕಾಸ್ ಪಂಪಾಪತಿ ಮೊದಲನೇ ಚಿತ್ರವಾಗಿ ರಾಮನ ಅವತಾರವಾಗಿ ಶುರು ಮಾಡಿದ್ರು. ನಮ್ಮ ರಿಷಿ ಹಾಗೂ ಪ್ರಣೀತಾ ಅವರು ಆ್ಯಕ್ಟ್ ಮಾಡಿರೋ ರಾಮನ ಅವತಾರ ಸೂಪರ್ ಡೂಪರ್ ಕಾಸ್ಟ್. ಹೀರೋ ಬಂದ್ಬಿಟ್ಟು ರಿಷಿ, ರಾಮ. ಹೀರೋಯಿನ್ ಬಂದ್ಬಿಟ್ಟು ಪ್ರಣೀತಾ. ಅರುಣ್ ಸಾಗರ್ ಅವರು ಸೂಪರ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ, ಅದರಲ್ಲಿ ನೋ ಡೌಟ್. ಅನಿರುದ್ಧ್ ಆಚಾರ್ಯ ಅವ್ರ ಫ್ರೆಂಡ್ ಆಗಿ ರೋಲ್ ಪ್ಲೇ ಮಾಡಿದ್ದಾರೆ. ರಾಮಾಯಣದಲ್ಲಿ ಶ್ರೀರಾಮನಿಗೆ ವನವಾಸ ತಪ್ಪಿದ್ದಲ್ಲ, ಅಂಥದ್ರಲ್ಲಿ ಈಗಿನ ಜನ್ರೇಷನ್ ರಾಮನ ಅವತಾರ ಮೂವಿಯಲ್ಲಿ ನಮ್ಮ ಹೀರೋಗೆ ತಪ್ಪೋಕ್ಕೆ ಚಾನ್ಸೇ ಇಲ್ಲ. ವಿದೌಟ್ ಸ್ಪಾಯ್ಲಿಂಗ್ ಹೇಳೋಕ್ಕೆ ಟ್ರೈ ಮಾಡ್ತೀನಿ, ಬನ್ನಿ. ನಮ್ಮ ಹೀರೋ ಬಂದ್ಬಿಟ್ಟು ಸೀದಾ ಸಾದಾ ಹುಡುಗ. ತಾನುಂಟು ತನ್ನ ಫ್ರೆಂಡ್ಸ್ ಉಂಟು ಅಂತ ಆರಾಮಾಗಿರ್ತಾನೆ. ಆದ್ರೂ ಒಳಗೊಂದು ಬೆಂಕಿ ಇರುತ್ತೆ. ಏನಾದ್ರೂ ಸಾಧನೆ ಮಾಡಬೇಕು ಅಂತ. ಆ ನೆಪದಲ್ಲೇ ಇಡೀ ಒಂದು ರಾಮಾಯಣನೇ ನಡೆದೋಗುತ್ತೆ. ಅಲ್ಲಿರೋ ಕಾಮನ್ ಡೈಲಾಗ್ಸ್, ಕಾಮಿಡಿ, ಟೈಮಿಂಗ್ಸ್ ತುಂಬಾ ಇಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್, ಬ್ರೇಕಪ್ ಆಗಿರೋ ಹುಡುಗಿ ಹೊಡೆಯೋ ಡೈಲಾಗ್, ನನ್ಗಿಂತ ಚಲೋ ಹುಡುಗಿ ನಿಂಗೆ ಸಿಗ್ತಾಳೆ ಅಂತ ಅನ್ನೋದು. ಇಂಗ್ಲಿಷ್ ಆದ್ರೂ ಕಲ್ಸು, ಫ್ರಾನ್ಸ್ ಆದ್ರೂ ಕಲ್ಸು, ಆದ್ರೆ ಕನ್ನಡದಲ್ಲೇ ಕಲ್ಸು ಅನ್ನೋ ಈ ಕಾಮಿಡಿ ಡೈಲಾಗ್ಸ್ ನ ತುಂಬಾ ಇಷ್ಟಪಡ್ತಾರೆ. ಸಿನಿಮ್ಯಾಟೋಗ್ರಫಿ ಬಂದ್ಬಿಟ್ರೆ ಸ್ವಲ್ಪ ಎಲ್ಲೋ ಒಂದ್ ಹೆಜ್ಜೆ ಹಿಂದಕ್ಕೆ ಬೇಕಾಗುತ್ತೆ. ಯಾಕೋ ಏನೋ ಗೊತ್ತಿಲ್ಲ, ಸ್ವಲ್ಪ ಸಿನಿಮ್ಯಾಟೋಗ್ರಫಿ ಹಾಗೂ ಮ್ಯೂಸಿಕ್ ಬಂದ್ಬಿಟ್ಟು ಸ್ವಲ್ಪ ಲೋ ಅನ್ಸಿತ್ತು. ಅದನ್ನೆಲ್ಲ ಸೈಡ್ಗೆ ಇಟ್ಟು ಡೈರೆಕ್ಷನ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಸೂಪರ್. ಅದರಲ್ಲಿ ನಮ್ಮ ರಿಷಿ ಅವರು 100% ಎಫೆಕ್ಟ್ ಹಾಕಿದ್ದಾರೆ. ಸುಮಾರು 7 ವರ್ಷ ಆದ್ಮೇಲೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕಾಣ್ತಿರೋ ಪ್ರಣೀತಾ ಅವ್ರನ್ನ ನೋಡಿ ತುಂಬಾ ಖುಷಿ ಆಯ್ತು. ಸೊ ರಾಮಾಯಣದಲ್ಲಿ ರಾಮನ ಅವತಾರ ಹೇಗಿರುತ್ತೋ ಅದೇ ರೀತಿಯಾಗಿ ಈಗಿನ ಜನರೇಷನ್ ಅಲ್ಲಿ ರಾಮನ ಅವತಾರ ಹೇಗಿರುತ್ತೋ ಅದನ್ನ ನೋಡಕ ಹೋಗ್ಬೋದು. ಸ್ವಲ್ಪ ಕಾಮಿಡಿ, ಸ್ವಲ್ಪ ಸೀರಿಯಸ್ಸು, ಸ್ವಲ್ಪ ಫೈಟು, ಸ್ವಲ್ಪ ಲವ್, ಇವನ್ನೆಲ್ಲ ಮಿಕ್ಸಪ್ ಮಾಡಿ ಒಳ್ಳೆ ನಾಟಿ ಸ್ಟೈಲಲ್ಲಿ ನಮ್ಮ ವಿಕಾಸ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಮೇ 10ನೇ ತಾರೀಕು ರಿಲೀಸ್ ಆಗಿರೋ ರಾಮನ ಅವತಾರ ಎಲ್ಲರೂ ತಪ್ಪದೆ ಥಿಯೇಟ್ರಲ್ಲಿ ನೋಡಿ ಖುಷಿ ಪಡಿ. ಧನ್ಯವಾದ.